ಮೆನ್ಸ್ಟ್ರುವಲ್ ಹೈಜೀನ್ ಅಂತ ನಾವು ಹೇಳಿದಾಗ ಟ್ಯಾಂಪೂನ್ಸ್ ಇದೆ, ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇದೆ, ಅಥವಾ ಮೆನ್ಸ್ಟ್ರುವಲ್ ಕಪ್ಸ್ ಕೂಡ ಇದೆ. ಸೊ ಹಲವಾರು ಮೆನ್ಸ್ಟ್ರುವಲ್ ಹೈಜೀನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಕೆಲವು ಐಟಮ್ಗಳಲ್ಲಿದೆ. ಇದರದ ಪ್ರಕಾರವಾಗಿ ಆಯುರ್ವೇದ ಏನು ಹೇಳುತ್ತೆ ಅಂದರೆ, ನಾವು ಈ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಆಗಿರ್ಬೋದು ಅಥವಾ ಕ್ಲಾತ್ ಪ್ಯಾಡ್ಸ್ ವಿಚ್ ಆರ್ ವೆರಿ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ, ಸೊ ಇಂಥದನ್ನು ಉಪಯೋಗಿಸೋದು ಒಳ್ಳೆಯದು. ಸೊ ಇದರಲ್ಲಿ ಯಾವುದೇ ರೀತಿಯ ಒಂದು ಪ್ರಾಡಕ್ಟ್ನ ದೇಹದ ಒಳಗಡೆ ಹಾಕೊಳ್ಳುವುದು ಒಳ್ಳೆಯದಲ್ಲ. ಹಾಗೆ ಒಂದು ಮುಟ್ಟು ಶುರು ಆದಾಗ ಇಂಥ ಪದಾರ್ಥಗಳನ್ನು ಉಪಯೋಗಿಸದೇ ಇದ್ದರೆ ಒಳ್ಳೆಯದು. ಸ್ಯಾನಿಟರಿ ನ್ಯಾಪ್ಕಿನ್ ಆಗಿರಲಿ ಅಥವಾ ಬರೀ ಒಂದು ಕ್ಲಾತ್ ಪ್ಯಾಡ್ ಇಂಥದ್ದನ್ನು ಉಪಯೋಗಿಸೋದು ಒಳ್ಳೆಯದು. ಹಾಗೆ ಇನ್ನು ದೊಡ್ಡ ಮಕ್ಕಳು ಆದಾಗ ಕೂಡ ಅಥವಾ ಹೆಣ್ಮಕ್ಳು ಕೂಡ, ಇವಾಗ ಆಫೀಸ್ ಹೋಗೋ ಮಕ್ಳಿಗೂ ಕೂಡ ಅವ್ರಿಗೆ ಕಂಫರ್ಟ್ ಆಗಿರ್ತಕ್ಕಂಥದ್ದು ಒಂದು ನ್ಯಾಪ್ಕಿನ್ ಆಗಿರ್ಬೋದು ಅಥವಾ ಸ್ಯಾನಿಟರಿ ಪ್ಯಾಡ್ ಆಗಿರ್ಬೋದು, ಎನ್ವಿರಾನ್ಮೆಂಟಾಗಿ ಫ್ರೆಂಡ್ಲಿ ಆಗಿರ್ತಕ್ಕಂಥದ್ದು ಕ್ಲಾತ್ ಪ್ಯಾಡ್ಸ್ ಎಷ್ಟೊಂದು ಥರದ್ದು ಬಂದಿದೆ ಈ ನಡುವೆ, ಅಂಥದ್ದನ್ನು ಉಪಯೋಗಿಸೋದು ಒಳ್ಳೆಯದು. ಆದಷ್ಟು ಈ ಟ್ಯಾಂಪೂನ್ಸ್ ಆಗಲಿ ಮೆನ್ಸ್ಟ್ರುವಲ್ ಕಪ್ಸನ್ನು ಹಾಕೊಳ್ಳೋದು ಆಯುರ್ವೇದದ ಕೆಲವು ಪ್ರಿನ್ಸಿಪಲ್ಸ್ ಪ್ರಕಾರ ಅದು ವಿರುದ್ಧವಾಗುತ್ತೆ. ಸೊ ಅದು ಅಪಾನವಾಯುವನ್ನು ಒಬ್ಸ್ಟ್ರಕ್ಟ್ ಮಾಡ್ತಕ್ಕಂಥ ಒಂದು ತೊಂದರೆನ ಕೊಡಿಸ್ಕೊಳ್ಬೋದು. ಆ ಒಂದು ಕಾರಣದಿಂದ ಆಯುರ್ವೇದದಲ್ಲಿ ಆ ಥರದಿಗಿಂತ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅಥವಾ ಸಮಥಿಂಗ್ ವಿಚ್ ಕ್ಯಾನ್ ನಾಟ್ ಬ್ಲಾಕ್ ಅಪಾನವಾಯು ಫ್ಲೋನ ಅಡ್ವೈಸ್ ಮಾಡುತ್ತೆ.